ಮಲೆನಾಡಲ್ಲಿ ಉಗ್ರರ ಹೆಜ್ಜೆ ವಿಶೇಷ ಕಾರ್ಯಕ್ರಮ ಚರ್ಚೆಯನ್ನು ಶುರು ಮಾಡ್ತೀನಿ. ನಮ್ಮ ಜೊತೆಗೆ ಕೆಜೆಪಿಯ ರಾಜ್ಯ ಕಾರ್ಯಾಧ್ಯಕ್ಷೆ ಶೋಭಾ ಕರಂದ್ಲಾಜೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆ ಮೈಸೂರಿನಿಂದ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ DS ವೀರಯ್ಯ ಭಾಗಿಯಾಗ್ತಾರೆ. ಹಾಗೆಯೇ ಸಾಮಾಜಿಕ ಹೋರಾಟಗಾರ ಲೋಕಸತ್ತಾ ಪಕ್ಷದ ರವಿ ಕೃಷ್ಣಾರೆಡ್ಡಿ ಅವರು ಕೂಡ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನಾನು ಈಗ ಕೆಲವು ಪ್ರಶ್ನೆಗಳಿದ್ದಿದ್ದಾವೆ. ಬೆಳಗ್ಗೆ ನಾವು 11 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಮಲೆನಾಡಲ್ಲಿ ಉಗ್ರರ ಜಾಲ, ಅದರಲ್ಲೂ ವಿಶೇಷವಾಗಿ ತೀರ್ಥಹಳ್ಳಿಯ ಮಂಜುನಾಥ್ ಕೊಲೆ ಪ್ರಕರಣಕ್ಕೂ ಉಗ್ರ ಯಾಸಿನ್ ಭಟ್ಕಳ್ಗೂ ಏನು ಸಂಬಂಧ, ಸೊ ಯಾಸಿನ್ ಭಟ್ಕಳ್ ಈ ಕುಟುಂಬದ ಜೊತೆ ಹೇಗಿದ್ದ, ಸೊ ಮೊದಲಿದ್ದಂಥ ಪರಿಸ್ಥಿತಿ, ನಂತರ ಸೆಪ್ಟೆಂಬರ್ನಲ್ಲಿ ಬಂಧನ ಆದ ನಂತರ ಎದ್ದಂಥ ಊಹಾಪೋಹಗಳಿಗೇನು, ಇವೆಲ್ಲವೂ ಕೂಡ ಈಗ ಅನೇಕ ಪ್ರಶ್ನೆಗಳಾಗಿದ್ದಾವೆ. ಸೊ ಒಂದು ಕಡೆ ಈ ಒಂದು ಕೊಲೆ ಪ್ರಕರಣಕ್ಕೂ ಉಗ್ರ ಯಾಸಿನ್ ಭಟ್ಕಳ್ಗೂ ಸಂಬಂಧ ಇದೆ ಅಂತ ಕುಟುಂಬ ವಾದ ಮಾಡ್ತಾ ಇದೆ, ಮಂಜುನಾಥನ ಸಹೋದರಿಯರು ವಾದ ಮಾಡ್ತಾರೆ. ಈಗಾಗಲೇ CMಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಈಗ ಅನೇಕ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಸೊ ಈ ಕುಟುಂಬದ ಸದಸ್ಯರು ಈಗ ಏಕೆ ಹೊರಗೆ ಬಂದರು, ಇವರು BJP ಕಾರ್ಯಕರ್ತೆ ಆಗಿದ್ದವರು, ಸೊ ಈಗ ಇಂಥ ಒಂದು ವಿಷಯವನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದರಲ್ಲಿ ರಾಜಕೀಯ ಉದ್ದೇಶ ಅಲ್ಲಿ ಎಲ್ಲ ಪ್ರಶ್ನೆಗಳಿದ್ದಾವೆ. ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಒಂದು ರೀತಿ ಪೊಲಿಟಿಕಲ್ ಪ್ರಶ್ನೆ ಅಂತಲೂ ಕೂಡ ಕರಿಬೋದು. ಹಾಗಾಗಿ ದೂರಿನ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಭಾವಿಸೋದೇ ಆದರೆ, ಸೊ ಯಾಕೆ ಅಂಥ ಉದ್ದೇಶ ಇದೆ ಅನ್ನೋಂಥ ಪ್ರಶ್ನೆಗೂ ಅವರು ಉತ್ತರ ಕೊಡಬೇಕಾಗತ್ತೆ. ಹಾಗೆಯೇ ಮಂಜುನಾಥ್ ತಂಗಿ ಹೇಮಾ ರವಿ BJPಯ ಕಾರ್ಯಕರ್ತೆ ಆಗಿದ್ದವರು, ಆದರೆ ಅವರೇ ಹೇಳ್ತಾರೆ ನಾನು ಈಗ ಸದ್ಯಕ್ಕೆ ಯಾವುದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ, ಮಂಜುನಾಥ್ ಮನೆಯಲ್ಲಿ ಯಾಸಿನ್ ಭಟ್ಕಳ್ ಇದ್ದ ಅನ್ನುವಂಥ ಆರೋಪವನ್ನು ಹೇಮಾ ಮಾಡ್ತಾರೆ, ಶೋಭಾ ಮಾಡ್ತಾರೆ. ಸೊ ಇನ್ನೊಂದು ಕಡೆ ಮಂಜುನಾಥ್ ಕೊಲೆ ಮಾಡಿದ್ದ ಯಾಸಿನ್ ಭಟ್ಕಳ್ ಅನ್ನುವಂಥದ್ದು ಕೂಡ ಅವರದೇ ಆರೋಪ. CMಗೆ ಮನವಿ ಕೊಟ್ಟರು ಯಾವುದೇ ಫಲ ಸಿಗಲಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಸಹೋದರಿಯರು ಮಾಡಿದ್ದಾರೆ. ತನಿಖೆ ಬಗ್ಗೆ ಪೊಲೀಸರು ಉದಾಸೀನ ತೋರ್ತಾ ಇದ್ದಾರೆ. ಯಾವುದೇ ರೀತಿಯ ನ್ಯಾಯ ಕೊಡೋ ರೀತಿ ತನಿಖೆ ಆಗ್ತಾ ಇಲ್ಲ. CMಗೆ ಮನವಿ ಕೊಟ್ಟಿವಿ, 3 ಬಾರಿ ಕೊಟ್ಟರು ಕೂಡ ಯಾವುದೇ ಫಲ ಸಿಕ್ಕಿಲ್ಲ. CBI ತನಿಖೆಗೆ ಒತ್ತಾಯಿಸಿದ್ರು, ಮೌನವೇ ಉತ್ತರ. ಈಗಲೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ. ಯಾವುದೇ ರೀತಿಯ ಭರವಸೆಯೂ ಕೂಡ ಸರ್ಕಾರದ ಕಡೆಯಿಂದ ಸಿಕ್ಕಿಲ್ಲ. ಈ ಆರೋಪ ತನಿಖೆಗೆ ಯೋಗ್ಯ ಅಲ್ಲವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಮಾಡ್ತಾರೆ. ಸೊ ಹಾಗಾದರೆ ಟೆರರಿಸ್ಟ್ ಅನ್ನುವಂಥ ವಿಚಾರ ಅಥವಾ ಟೆರರಿಸ್ಟ್ ಸುಳು ಉದಾಸೀನದ ವಿಷಯವೇ? ಅದು ಯಾವುದೇ ಸರ್ಕಾರ ಇರಲಿ, ಇದನ್ನು ಉದಾಸೀನವಾಗಿ ತೆಗೆದುಕೊಳ್ಳೋಕ್ಕಾಗುತ್ತಾ? ರಾಜಕೀಯ ಉದ್ದೇಶಕ್ಕಾಗಿ ಯಾರಾದರೂ ತಮ್ಮ ಕುಟುಂಬಕ್ಕೆ ಟೆರರಿಸ್ಟ್ ನಂಟು ತಳುಕಿ ಹಾಕಿಕೊಳ್ಳುವುದು ಸಾಧ್ಯವಾ? ಇಂಥ ವಿಚಾರದಲ್ಲಿ ಯಾವುದಾದ್ರೂ ಒಂದು ಕುಟುಂಬ ನಮಗೆ ಟೆರರಿಸ್ಟು ಸಂಪರ್ಕ ಇತ್ತು, ಹಿಂದೆ ಬಂದಿದ್ರು ಅಂತ ಯಾರಾದರೂ ಹೇಳ್ತಾರಾ? ಸೊ ಹಾಗೊಂದು ವೇಳೆ ಅದು ಸುಳ್ಳು ನಿಜವೋ ತಿಳಿಯೋದಕ್ಕಾದರೂ ಕೂಡ ಸರ್ಕಾರ ತನಿಖೆ ಮಾಡಬೇಕಲ್ಲ. ಸೊ ಇದು ಇಂಟೆಲಿಜೆನ್ಸ್ ವೈಫಲ್ಯವೋ ಅಥವಾ ಮಂಜುನಾಥ್ ಕುಟುಂಬದ ವಾದವೇ ಸುಳ್ಳು ಅನ್ನುವಂಥದ್ದು ಕೂಡ ಚರ್ಚೆ ಆಗಬೇಕಾಗುತ್ತೆ. ಯಾಸಿನ್ ಭಟ್ಕಳ್, ಈಗ ನಾವು ಸುವರ್ಣ ವಾದವನ್ನು ಇಲ್ಲಿ ಮುಂದಿಡ್ತೀವಿ. ಯಾಸಿನ್ ಭಟ್ಕಳ್ ತೀರ್ಥಹಳ್ಳಿಯಲ್ಲಿ ಇದ್ದದ್ದು ಖಚಿತ ಅನ್ನುವ ವಾದವಿಲ್ಲ. ಯಾಕಂತಂದರೆ ಕುಟುಂಬದ ಸದಸ್ಯರು ಹೇಳ್ತಾ ಇದ್ದಾರೆ ಅವನು ಅಲ್ಲಿದ್ದ ಅನ್ನೋ ಮಾಹಿತಿಯೇ ಗಂಭೀರ ಸ್ವರೂಪದ್ದು. ಸೊ ಯಾರು ಏನೇ ಹೇಳಿ ಕೂಡ ಕುಟುಂಬವೇ ಬಂದು ಹೇಳ್ತಾ ಇದ್ದಾರೆ, ಅದು ಬಹಿರಂಗವಾಗಿ ಹೇಳ್ತಾ ಇದೆ ಯಾಸಿನ್ ಭಟ್ಕಳ್ ಅಲ್ಲಿದ್ದ ಅನ್ನುವಂಥದ್ದು, ಅದು ಗಂಭೀರವಾದಂಥ ವಿಚಾರ. ಟೆರರಿಸ್ಟ್ ತಮ್ಮ ಜೊತೆ ಇದ್ದ ಅಂತ ಯಾರಾದರೂ ಹೇಳೋದು ಅಷ್ಟು ಸುಲಭ ಅಲ್ಲ. ಯಾರಾದರೂ ನಮ್ಮ ಜೊತೆ ಭೂಗತ ಜಗತ್ತಿನ ಸಂಬಂಧ ಇದೆ, ಟೆರರಿಸ್ಟ್ ಜೊತೆ ನಂಗೆ ಸಂಪರ್ಕ ಇದೆ, ನಮ್ಮ ಜೊತೆ ಅವರು ಬಂದಿದ್ದರು, ಕೂತಿದ್ರು, ಊಟ ಮಾಡಿದ್ರು ಅಂತ ಯಾರೂ ಕೂಡ ಹೇಳೋದಿಲ್ಲ. ಯಾವುದೇ ಮಟ್ಟದ ತನಿಖೆಯೂ ಆಗ್ಬೋದು ಅನ್ನುವ ಜ್ಞಾನ ಆ ಕುಟುಂಬಕ್ಕೆ ಇರುತ್ತೆ. ರಾಜಕೀಯ ಉದ್ದೇಶಕ್ಕೆ ಟೆರರಿಸ್ಟ್ ನಂಟು ಕಟ್ಟಿಕೊಳ್ಳುವುದು ಸಾಧ್ಯವೇ? ಇದರಿಂದ ಏನು ಲಾಭ ಆಗುತ್ತೆ? ಸೊ ಅಂಥ ಒಂದು ಲಾಭ, ರಾಜಕೀಯ ಲಾಭ ಇದ್ದರೆ ಬಹುತೇಕ ತನಿಖೆಯಿಂದಲೂ ಕೂಡ ಅದು ಸಾಬೀತಾಗಬೇಕಾಗತ್ತೆ. ಸತ್ಯ ಹೊರ ಬರುವುದಕ್ಕೆ ಉನ್ನತ ತನಿಖೆ ನಡೀಬೇಕು. ಸೊ ಇದು ಕುಟುಂಬದ ವಾದ ಆಯಿತು, ಸುವರ್ಣದ ವಾದ ಕೂಡ ಆಯಿತು. ಕೆಲವರು ಹೇಳ್ತಾ ಇದ್ದಾರೆ ಇದು ಯಾವುದೋ ರಾಜಕೀಯ ಉದ್ದೇಶಕ್ಕೆ ಈ ರೀತಿ ಹೊರಗಡೆ ಬಂದಿರೋಂಥದ್ದು, ಸುವರ್ಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಂಥದ್ದೊಂದು ಆರೋಪ ಮೃತ ಕುಟುಂಬವೇ ಹೊರಗಡೆ ಬಂದು ಮಾಡುವಾಗ ಅದರ ಸತ್ಯಾಸತ್ಯತೆ ತನಿಖೆ ಮಾಡಬೇಕಾದಂಥದ್ದು ಯಾವುದೇ ಒಂದು ಸರ್ಕಾರದ ಕರ್ತವ್ಯ ಮತ್ತು ಒಂದು ತನಿಖಾ ಸಂಸ್ಥೆಯ ಕರ್ತವ್ಯ. ಪೊಲೀಸರಿಗೆ ದೂರು ಕೊಟ್ಟರೆ ಪೊಲೀಸರು ಅದನ್ನು FIR ಹಾಕ್ತಾರೆ, ತನಿಖೆ ಮಾಡ್ತಾರೆ, ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಕೂಡ ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸರ್ಕಾರ ನಾವು ಮಾಡುವಂಥ ಆರೋಪದಲ್ಲಿ ಹುರುಳಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ತನಿಖೆಯಿಂದ ಸಾಬೀತಾಗಲಿ ಅನ್ನುವಂಥದ್ದು. ಅದಕ್ಕೆ ಗಂಭೀರ ಸ್ವರೂಪ ಬಂದಿದ್ದೇ ಯಾಸಿನ್ ಭಟ್ಕಳ್ ನಂಟು. ಆ ಕಾರಣಕ್ಕಾಗಿಯೇ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಒಂದು ಕಡೆ ಕುಟುಂಬದ ವಾದವನ್ನು ಕೂಡ ನೋಡಿದ್ವಿ, ಆದರೆ ಸುವರ್ಣ ನ್ಯೂಸ್ಗೂ ಅವರ ವಾದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವ್ರು ಹೇಳಿದ್ದನ್ನು ಜನರಿಗೆ ತಲುಪಿಸೋದಷ್ಟೇ ಕೆಲಸ. ಒಂದು ವೇಳೆ ಯಶೋಧ ಇವರ ಅತ್ತಿಗೆ ಏನಿದ್ದಾರೆ
ಮೃತ ಮಂಜುನಾಥನ ಪತ್ನಿ ಇಲ್ಲಿವರೆಗೂ ಕೂಡ ನಾಪತ್ತೆ ಆಗಿದ್ದಾರೆ ಅಂತೇಳಿ ಸಹೋದರಿ ಹೇಳ್ತಾ ಇದ್ದಾರೆ. ಸೊ ಅವರು ಕೂಡ ನಮಗೆ ಸಿಗಬಹುದು ಅಂತ ಒಂದು ಸಂಪರ್ಕ ನಾವು ಕೂಡ ಮಾಡ್ತಾ ಇದ್ದೇವೆ. ಅವರು ಉಡುಪಿಯ ಸಾಸ್ಥಾನದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಬರ್ತಾ ಇದೆ. ಸೊ ಒಂದು ವೇಳೆ ಸಹೋದರಿಯರು ಅಥವಾ ಅವ್ರ ಕುಟುಂಬ ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅನ್ನುವಂಥ ವಾದವನ್ನು ಯಶೋಧ ಸುವರ್ಣದಲ್ಲಿ ಬಂದು ಮುಂದೆ ಇಡೋದೇ ಆದರೆ ಅದಕ್ಕೂ ಕೂಡ ಸುವರ್ಣ ರೆಡಿ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಇಲ್ಲಿ ನೀರು ಸ್ಪಷ್ಟವಾಗಿದೆ, ಇದರಲ್ಲಿ ಯಾವುದೇ ರೀತಿಯ ಹಾಲು ಕಲಬೆರಕೆ ಇಲ್ಲವೇ ಇಲ್ಲ. ಸೊ ಇದು ನೀರಿನಷ್ಟೇ ನಾವು ಸ್ಪಷ್ಟವಾಗಿ ಈ ವಿಷಯವನ್ನೇ ಕೈಗೆತ್ತಿಕೊಂಡಿದ್ದೇವೆ. ಹಾಗಾಗಿ ಸರ್ಕಾರ ಇದರಲ್ಲಿ ಒಂದು ಗುಲ್ಗಂಜಿಯಷ್ಟು ಅನುಮಾನ ಪಡುವಂಥ ಅಗತ್ಯ ಇಲ್ಲ. ಈ ವಿಚಾರದಲ್ಲಿ ಸರ್ಕಾರ ಇವರು ಸುಳ್ಳೇ ಒಂದು ಆರೋಪ ಮಾಡಿದರೂ ಕೂಡ ಮುಂದೆ ಸಿಗಾಕೊಳ್ಳೋರು ಕೂಡ ಅವರೇ. ಯಾಕಂದರೆ ಇದು ಗಂಭೀರ ವಿಚಾರ, ಯಾವುದೋ ಕೌಟುಂಬಿಕ ಜಗಳ ಅಲ್ಲ, ಆಸ್ತಿ ಜಗಳ ಅಲ್ಲ, ದ್ವೇಷದ ಜಗಳ ಅಲ್ಲ. ಇದೊಂದು ದೇಶದ ಭದ್ರತೆ, ಆಂತರಿಕ ಭದ್ರತೆ, ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆ ಇರೋದರಿಂದ ಬಹುತೇಕ ಇಂಥ ಆರೋಪಗಳನ್ನು ಮಾಡುವಾಗ ಅವರು ಕೂಡ ಇದರ ಸಾಧಕ ಬಾಧಕಗಳು, ಅದರ ಅಪಾಯಗಳನ್ನು ಕೂಡ ಅರಿತುಕೊಂಡೇ ಮಾಡ್ತಾ ಇದ್ದಾರೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ. ಯಾಕಂತಂದರೆ ಇದರಲ್ಲಿ ಶುಭ ವಕೀಲೆ ಆಗಿದ್ದಾರೆ. ಹಾಗಾಗಿ ಇದರ ಕಾನೂನಿನ ಒಂದು ಕಾನೂನಿನ ಚೌಕಟ್ಟು ಕೂಡ ಅವ್ರಿಗೆ ಗೊತ್ತಿದೆ, ಇದರ ತನಿಖೆಯ ವ್ಯಾಪ್ತಿ ಗೊತ್ತಿದೆ, ಇದರ ಗಂಭೀರ ಸ್ವರೂಪ ಏನು ಅನ್ನೋಂಥದ್ದು ಎಲ್ಲವೂ ಕೂಡ ಗೊತ್ತಿದ್ದು ಅವರು ಇದನ್ನು ಹೊರಗಡೆ ಬಂದು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತಂದರೆ ಬಹುತೇಕ ಇದರಲ್ಲೆಲ್ಲೋ ಒಂದು ಹುರುಳಿದೆ, ಅದರಲ್ಲೊಂದು ತಿರುಳಿದೆ ಅನ್ನುವಂಥದ್ದು ಕೂಡ ನಾವು ಈ ಚರ್ಚೆ ಮಾಡಬೇಕಾಗತ್ತೆ. ನಾನು ಹಿರಿಯ ವಕೀಲರಾದ ಶಂಕರಪ್ಪ ನಿಮ್ಮನ್ನು ಕೇಳ್ತೇನೆ. ಇದು ಆತ್ಮಹತ್ಯೆ ಅಂತ ಇಲ್ಲಿಯವರೆಗೂ ಹೇಳಿದ್ದಾರೆ, COD ತನಿಖೆ ಆಗಿದೆ, ಇವರು ಹೋರಾಟ ಮಾಡಿದ್ದಾರೆ, ಸದ್ಯಕ್ಕೆ B ರಿಪೋರ್ಟ್ ಕೂಡ ಹಾಕಿದ್ದಾರೆ. ಇವ್ರು ಹೇಳ್ತಾರೆ ನಾವು ಅದನ್ನು ಅಪೀಲ್ ಹೋಗಿದ್ದೀವಿ, ಅದು ಒಪ್ಪಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಈಗ CBI ತನಿಖೆ ಆಗಬೇಕು ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದು ಏನು ಅಂದರೆ ಸೆಪ್ಟೆಂಬರ್ನಲ್ಲಿ ಯಾಸಿನ್ ಭಟ್ಕಳ್ ಬಂಧನ ಆದ ನಂತರ ಇವ್ರಿಗೆ ಗೊತ್ತಾಗಿದ್ದು ಈತ ನಮ್ಮ ಜೊತೆಗಿದ್ದ. ಸೊ ಆ ಕಾರಣಕ್ಕಾಗಿ ಇದು ಗಂಭೀರ ಸ್ವರೂಪದ ಪ್ರಕರಣ, ಸರ್ಕಾರದ ಮುಂದೆ ಅವ್ರು ಬೇಡಿಕೆ ಇಟ್ಟಿದ್ದಾರೆ. ಸೊ ತಮಗೇನು ಅನಿಸುತ್ತೆ? ಆ ಫೋಟೋಗಳನ್ನು ಕೂಡ ತಾವು ನೋಡ್ತಾ ಇರ್ಬೋದು. ಬಹುತೇಕ ಇದು ಆತ್ಮಹತ್ಯೆನ ಅಥವಾ ಕೊಲೆನ? ನೋಡಿ ಲಕ್ಷ್ಮಣ್ ಅವರೇ, ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆ ಕೋರ್ಟಿನ ಅಧೀನದಲ್ಲಿದ್ದಂಥ ಸಂದರ್ಭದಲ್ಲಿ ಅದನ್ನು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಎವಿಡೆನ್ಸನ್ನು ಚರ್ಚೆ ಮಾಡ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಅದು ನಿಜವಾಗ್ಲೂ ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ನಾನು ಅದು ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ. ಆದರೆ ಈಗ ಒಂದು ವಿಚಾರವನ್ನು ಅದನ್ನು ಹೇಳ್ತೀನಿ, ಯಾಕಂದರೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಯಾವುದೇ ಕಾರಣಕ್ಕೂ ಸಹ ಡಿಫೆನ್ಸನ್ನು ನಾವು ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಾವು ಚರ್ಚೆ ಮಾಡಿದ್ದಾದಲ್ಲಿ ಇದು ಸಂಪೂರ್ಣವಾಗಿ ಈ ಕಂಪ್ಲೇಂಟ್ ಏನೋ ಸತ್ತಿರ್ತಕ್ಕಂಥ ವ್ಯಕ್ತಿಯ ಕುಟುಂಬಕ್ಕೆ ಬಹಳಷ್ಟು ಹಾನಿಯಾಗ್ತದೆ. ಒಂದು. ಎರಡನೇ ವಿಚಾರ, ನಾನು ಈ ಫೋಟೋಗಳನ್ನು ಗಮನಿಸಿದಾಗ, ಬರೀ ಕೇವಲ ಫೋಟೋಗಳು ಗಮನಿಸಿದಾಗ ಇದು ಮೇಲ್ನೋಟಕ್ಕೆ ಇದು ಹತ್ಯೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ, ಎರಡು ಮಾತಿಲ್ಲ. ಈಗ ಈ ಕೇಸಲ್ಲಿ ಕಂಪ್ಲೇಂಟ್ ಆಗಿರ್ತಕ್ಕಂಥ ಶುಭ ಅವರು ಮಂಜುನಾಥ್ ಅವರ ತಂಗಿ ವಕೀಲರಾಗಿದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ರಾಜಕೀಯ ಒಂದು ನಂಟು ಜೊತೆಗೆ ಅದರ ಬಗ್ಗೆ ಸಾಕಷ್ಟು ಸಮಾಜದ ಕಾಳಜಿ ಇರತಕ್ಕಂಥ ಇನ್ನು ಮತ್ತೊಬ್ಬರ ತಂಗಿ ಹೇಮಾ ರವಿಯವರೂ ಸಹ ಜೊತೆಗಿದ್ದಾರೆ. ಈ ವಿಚಾರಗಳನ್ನು ನೋಡಿ, ಇದು ಒಬ್ಬ ವ್ಯಕ್ತಿಯ ಬಗ್ಗೆ ಸುಳ್ಳು ಆರೋಪ ಮಾಡಿದ್ರೆ ಪರ್ಜುರಿ ಲಾ ಇನಿಷಿಯೇಟ್ ಮಾಡ್ಬೋದು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಇಟ್ ಇಸ್ ಮೋಸ್ಟ್ ಯಾವುದೇ ಒಂದು ವಿಚಾರವನ್ನು ಸುಳ್ಳು ಆರೋಪಗಳನ್ನು ಒಂದು ಕನ್ವಿಕ್ಷನ್ ಆಗುವಂಥ ಆರೋಪಗಳನ್ನೇ ಮಾಧ್ಯಮದ ಮುಖಾಂತರ ಆಗಲಿ ಅಥವಾ ಮತ್ತು ಕೇಸಿನ ಮುಖಾಂತರ ಆಗಲಿ ಸುಳ್ಳು ಗೊತ್ತಿದ್ದು ಸುಳ್ಳು ಅಂತ ಗೊತ್ತಿದ್ದು ಒಂದು ಸುಳ್ಳು ಅಲ್ಲ ಅಂತ ಹೇಳ್ಬಿಟ್ಟು ರೀತಿಯಲ್ಲಿ ನೀವು ಕೇಸನ್ನು ಹಾಕುವಂಥ ಸಂದರ್ಭ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾಗುವಂಥ ಅಪರಾಧವನ್ನು ಹೊರಿಸುವಂಥ ಸಂದರ್ಭದಲ್ಲಿ ಅದು ಸರಿ ಅವ್ರು ಮಾಡ್ತಾ ಇರ್ತಕ್ಕಂಥ ಅಪರಾಧ ತಪ್ಪು ಅನ್ನಿಸಿದಾಗ ಅಂಥ ವ್ಯಕ್ತಿಗಳ ವಿರುದ್ಧ ಪರ್ಜುರಿ ಲಾ ಇನಿಷಿಯೇಟ್ ಮಾಡ್ತಕ್ಕಂಥ ಅವಕಾಶ ಕಾನೂನಲ್ಲಿ ನಮ್ಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ರಾಜಕೀಯ ಲೇಪನ ಒಂದು ಕಡೆ, ಬಟ್ ಕೇಸಿನ ವಿಚಾರ ಮತ್ತೊಂದು ಕಡೆ. ಕೇಸಿನ ವಿಚಾರಕ್ಕೆ ಬಂದಾಗ ಏನು ಇವತ್ತಿನ ದಿವಸ ಆ ಮಂಜುನಾಥನ ಅಕ್ಕ ಅಥವಾ ಫ್ಯಾಮಿಲಿ ಕುಟುಂಬದವರಿದ್ದಾರೆ, ಕುಟುಂಬದವರು ಈಗ ಪೊಲೀಸ್ಗೆ ಕೊಟ್ಟಂಥ ದೂರಿನಲ್ಲಿ ಆ ಅಂಶಗಳನ್ನು ಗಮನಿಸಿದಾಗ ಅವರು ಬಿ ರಿಪೋರ್ಟ್ ಹಾಕಿದ್ರೆ ಇದು ಸತ್ಯಕ್ಕೆ ಸುಲಭವಾಗಿರ್ತಕ್ಕಂಥ ದೂರು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. CID ಇನ್ವೆಸ್ಟಿಗೇಷನ್ ಆಗಿದೆ, ಅದನ್ನೂ ಸಹ ಪೊಲೀಸರು ಹಾಕಿರ್ತಕ್ಕ ಬಿ ರಿಪೋರ್ಟ್ ಸರಿ, ಅವ್ರೂ ಸಹ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಸೊ ಅಂತಿಮವಾಗಿ ಮಲ್ಲಿರ್ತಕ್ಕಂಥ ಅವಕಾಶ ಅವರು ಆ ಬಿ ರಿಪೋರ್ಟ್ಗೆ ಒಂದು ಪ್ರೊಟೆಸ್ಟ್ ಪಿಟಿಷನ್ನ ಸಲ್ಲಿಸುವಂಥದ್ದು. ಪ್ರೊಟೆಸ್ಟ್ ಪಿಟಿಷನ್ ಎಲ್ಲ ಸಲ್ಲಿಸುವಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಇವ್ರಿಗಿರ್ತಕ್ಕಂಥ ಕೇಸಲ್ಲಿರ್ತಕ್ಕಂಥ ಇವ್ರಿಗೆ ಅನಿಸ್ತಕ್ಕಂಥ ಎಲ್ಲ ಅಂಶಗಳನ್ನು ಸಹ ನೀವು ಕೋರ್ಟ್ನಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಆ ಹೇಳಿಕೆಗಳ ಆಧಾರದ ಮೇಲೆ ಸತ್ಯಾಸತ್ಯತೆಯನ್ನು ಕೋರ್ಟನ್ನು ಪರಿಶೀಲಿಸಿ ಒಂದು ವೇಳೆ ಆ ಹೇಳಿಕೆಗಳಿಂದ ಇಂಥ ವ್ಯಕ್ತಿಗಳು ನಿಜವಾಗ್ಲೂ ಸಹ ಭಾಗಿಯಾಗಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳ ವಿರುದ್ಧ ಸಮನ್ಸನ್ನು ಜಾರಿ ಮಾಡ್ತಕ್ಕಂಥ ಅವಕಾಶ, ಆಮೇಲೆ ಮತ್ತೊಮ್ಮೆ ಇನ್ವೆಸ್ಟಿಗೇಷನ್ ಆದೇಶ ಮಾಡ್ತಕ್ಕಂಥ ಅವಕಾಶ, ಅಥವಾ ಕೋರ್ಟೇ ನೇರವಾಗಿ ಓಪನ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಕೋರ್ಟೇ ನೇರವಾಗಿ ಕಾಗ್ನಿಜೆನ್ಸ್ ತಗೊಂಡು
ಅಂತ ವ್ಯಕ್ತಿಗಳನ್ನ ವಿಚಾರಣೆ ನಾನು ಮಾಡಿ ಶಂಕರಪ್ಪ ಕರ್ಕೊಂಡು ಮತ್ತೆ ಚರ್ಚೆ ಅವಕಾಶ ಮಾಡ್ತೀನಿ. ಇದೆ. ಯಾಕಂತಂದ್ರೆ ನಾವು ಬೆಳಗ್ಗಿಂದ ಚರ್ಚೆ ಮಾಡ್ತೀವಿ, ಸತತ 7-8 ಗಂಟೆಯಿಂದ ಚರ್ಚೆ ಆಗ್ತಾ ಇದೆ. ಇಬ್ರು ಸಹೋದರಿಯರು ಹೇಮಾರವಿ ಮತ್ತು ಶುಭ ಅವರು ತಮ್ಮ ವಾದವನ್ನ, ತಮ್ಮದೇ ಆದಂಥ ನೋವನ್ನು, ನಮಗೆ ನ್ಯಾಯ ಸಿಗಬೇಕು, ನಾವು ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶಕ್ಕೆ ಬಂದಿಲ್ಲ, ನಾವು ರಾಜಕೀಯ ಕೂಡ ಇದರಲ್ಲಿ ಇಟ್ಕೊಂಡಿಲ್ಲ, ನಾವು ಪಕ್ಷದ ಚಟುವಟಿಕೆಯಿಂದ ದೂರ ಇದ್ದೀವಿ, ನಮಗೆ ನನ್ನ ಅಣ್ಣನ ಕೊಲೆ ಯಾರು ಮಾಡಿದ್ರು, ಅದರ ಕಾರಣ ಏನು, ಅದರ ಹಿನ್ನೆಲೆ ಏನು, ಅದರಲ್ಲಿ ವ್ಯಕ್ತಿ ಯಾರು, ಶಕ್ತಿಗಳು ಯಾವುವು ನಮ್ಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಇದರಲ್ಲಿ ಭಯೋತ್ಪಾದಕರು ಕೂಡ ಸೇರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿಯ ಅನಾಹುತ ಇನ್ನೊಂದು ಕುಟುಂಬಕ್ಕೆ ಆಗಬಾರದು ಅನ್ನೋ ಕಾರಣಕ್ಕೆ ನಾನು ಬಂದೆ ಅಂತ ಹೇಳ್ತಾರೆ. ನಾವು ಸಂಕ್ಷಿಪ್ತವಾಗಿ ಹೇಮಾರವಿ ಅವರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಮೊದಲಿಂದ ನೀವು ಹೇಳ್ತಾ ಇದ್ದೀರಿ ಆ ಪ್ರದೇಶದಲ್ಲಿ ಅವ್ರು ಬಂದಿದ್ರು, ಆ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಮ್ಮ ವಿವರಿಸಿಗೆ. ಮತ್ತೆ ಸರ್, ಈಗ ಏಪ್ರಿಲ್ 17ನೇ ತಾರೀಕು ಹಣಗೇರಿ ಹರಕೆ ನಡೆದಿದ್ದಂಥದ್ದು. ಹಣಗೇರಿ ಹರಕೆ ಅನ್ನೋದು ಒಂದು ಮಾಮೂಲಿ ಕುರಿ ಹರಕೆ, ಅದು ಯಾವುದೇ ಬರ್ಡೇ ಅಲ್ಲ, ಮತ್ತೊಂದಲ್ಲ, ಫೋಟೋ ಅಥವಾ ವಿಡಿಯೋ ಮಾಡಲಿಕ್ಕೆ. ನೀವು ಯಾವುದೇ ರೀತಿಯ ಫೋಟೋಗಳಲ್ಲಿ, ದೃಶ್ಯಗಳಲ್ಲಿ ಇಲ್ಲ ಫುಟೇಜ್ ಇಲ್ಲ. ಆದರೆ ಆ ದಿನ ನಮಗೆ ಅಣ್ಣ ಏನು ಹಿಂದಿನ ದಿನದಿಂದನೇ ಆ ಏನು ಮನೆ ತಗೊಂಡಿದ್ದ ಆ ಕಾರ್ಯಕ್ರಮಕ್ಕೋಸ್ಕರ ಆ ಮನೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದನು. ಬೆಳಗ್ಗೆ ನಾವು 10:30-11 ಗಂಟೆಗೆ ರೀಚ್ ಆದಾಗ ನಮಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಅತ್ತಿಗೆಯನ್ನು ಕರ್ಕೊಂಬರ್ತೀನಿ ಅಂತ ಅವನು ಹೋದ. ಅತ್ತಿಗೆಯನ್ನು ಕರ್ಕೊಂಬಂದಾಗ ಆ ಕಾರಲ್ಲಿ ಅವ್ರ ಜೊತೆ ಅವ್ರು ಹೇಳ್ಕೊಂಡಂಥ ಚಿಕ್ಕಮ್ಮನ ಸಂಬಂಧಿ ಅನ್ನೋಂಥ ವ್ಯಕ್ತಿ ಅವ್ರ ಜೊತೆ ಬಂದಾಗ ಇವ್ರ ಅತ್ತಿಗೆ ಏನು ಮಾಡಿದರು, ನಾವು ಈ ಥರ ಆ ಮನೆ ಒಂದು ತೋರಿಸಿದ್ರೆ ಗೊತ್ತಾಗ್ತದೆ ನಿಮಗೆ, ಮುಂದ್ಗಡೆ ಕಟ್ಟೆ ಇತ್ತು, ನಾವೆಲ್ಲರೂ ನಮ್ಮ ಚಿಕ್ಕಮ್ಮ ನಮ್ಮ ಅವ ಎಲ್ಲರೂ ಉದ್ದಕ್ಕೂ ಕಟ್ಟೆ ಮುಂದ್ಗಡೆ ಕೂತ್ಕೊಂಡು ತಮಾಷೆಗೆ ಮಾತಾಡ್ತಾ ಕೂತಿದ್ವಿ. ಅವ್ರು ಬಂದು ಆ ವ್ಯಕ್ತಿಗೆ ಸ್ವಲ್ಪ ಅನತಿ ದೂರದಲ್ಲಿ ಒಂದು ಚೇರ್ ಹಾಕಿ ಕೂರಿಸ್ಬಿಟ್ಟು ನಮ್ಮೆಲ್ಲರನ್ನೂ ದೂರದಿಂದ ಬೆಟ್ಟ ತೋರಿಸಿ ಪರಿಚಯ ಮಾಡಿದ್ರಿಂದ ಆ ವ್ಯಕ್ತಿ ಬಗ್ಗೆ ನಾವು ಹೆಚ್ಚು ಗಮನಿಸೋಕ್ಕಾಯ್ತು. ನೀವು ಮಾತಾಡ್ಸಕ್ಕೆ ಹೋಗಿಲ್ಲ? ಇಲ್ಲ, ನಾವಲ್ಲ, ಸದಸ್ಯರು ಮಾತಾಡ್ಸಿಲ್ವಾ ಆ ವ್ಯಕ್ತಿ? ಯಾರು ಮಾತಾಡ್ಸಕ್ಕೆ ಅವ್ನ ಮಾತೆ ಬಾಯೇ ಬಿಟ್ಟಿಲ್ಲ. ತಮಗೆ ಗೊತ್ತಿರಲಿ, ಶಂಕರು ಮಾವ ಅಂತೇಳಿ ನಮ್ಮ ತಾಯಿಯ ಸಹೋದರ ಒಬ್ಬರು, ಅವರು ಲಾಸ್ಟಿಗೆ ಅದು ಹೋದ್ರ ಮೇಲೆ ತಡಿಲಾರ್ದೆ ಯಾರಮ್ಮ ಅದು ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಚಿಕ್ಕಮ್ಮನ ಸಂಬಂಧಿಕ ಅಂತ ಅವ್ರ ಹತ್ರ ಹೇಳಿದ್ರೆ, ನಮ್ಮ ಚಿಕ್ಕಮ್ಮ ಇದ್ದವ್ರು ಅವ್ನು ಇದ್ದಾಗೆ ಒಂಚೂರು ಕೇಳಿದ್ರು ಯಾರು ಯಶೋಧ ಅದು ಅಂತ ಕೇಳಿದಾಗ ನಮ್ಮ ಚಿಕ್ಕಮ್ಮನ ಮಗ. ಯಾವತ್ತೂ ಕೂಡ ಅವ್ರು ಬಂದು ಹೋಗಿ ಮಾಡಿಲ್ಲ ಖಂಡಿತ ಇಲ್ಲ. ಆಕೆಯ ಮದುವೆಯಲ್ಲಾಗಲಿ ಎಲ್ಲೂ ಕೂಡ ಆ ವ್ಯಕ್ತಿಯನ್ನ ನಾವು ನೋಡಿರ್ಲಿಲ್ಲ. ಆಮೇಲೆ ಏನು ಇವರು ಮದುವೆ ಆಗಿ 2 ವರ್ಷಕ್ಕೆ ನಮ್ಗೇನು ಗೊತ್ತಾಯ್ತು, ಇವ್ರು ಚಿಕ್ಕಮ್ಮ ಒಬ್ರು ಮುಸ್ಲಿಮನ್ನ ಮದುವೆ ಆಗಿದ್ದಾರೆ, ಆತ ಭಟ್ಕಳ ಮೂಲದವರು ಅಂತ. ಅವರಿಬ್ರು ಮಕ್ಕಳು ಕೂಡ ಮದುವೆಗೆ ಬಂದಿದ್ರು, ಸೊಹೆಲ್ಲು ಸುನೀಲ್ ಏನೋ ಹೆಸರಿದೆ ಅವರಿಬ್ರನ್ನು ನಾವು ನೋಡಿದ್ವಿ. ಇವನು ಯಾವ ಚಿಕ್ಕಮ್ಮನ ಮಗ ಅನ್ನೋ ಪ್ರಶ್ನೆ ಬಂತು. ಯಾಕೆಂದರೆ ಆ ವ್ಯಕ್ತಿ ನೋಡಿದ್ರೆ ಮುಸ್ಲಿಂ ಅಂತ ಗೊತ್ತಾಗ್ತಾ ಇತ್ತು ನಮಗೆ. ಹಾಗಾಗಿ ಆ ಪ್ರಶ್ನೆ ಬಂದರೂ ಕೂಡ ನಾವು ಪ್ರಶ್ನಿಸೋಕ್ಕೆ ಯಾಕೆ ಹೋಗಲಿಲ್ಲ ಅಂದರೆ, ನಮ್ಮ ಅಣ್ಣನ ಬಗ್ಗೆ ನಮಗೊಂದು ಭಯ ಭಕ್ತಿ ಎಲ್ಲವೂ ಇದೆ. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ಕೂಡ ಯಾವುದೇ ಒಂದು ಇಂಥ ವಿಷಯಗಳನ್ನು ಎಂಟರ್ಟೈನ್ ಮಾಡೋವಂಥ ವೀಕ್ ಮನುಷ್ಯ ಏನಲ್ಲ. ಹಾಗಾಗಿ ನಾವು ಅದೇ ವಿಷಯದಲ್ಲಿ ನಾವು ನೋಡಿದ್ವಿ, ಮನಸ್ಸಿಗೆ ಅನುಮಾನಗಳು ಬಂತು. ನಾನು ನಮ್ಮ ಅತ್ತೆ ಹತ್ರ ಪಿಸಿ ಅಂತೆ, ಇವನು ಯಾರತ್ತೆ, ಇವನು ಮದುವೆಲ್ಲೂ ನೋಡಿಲ್ಲ, ಎಲ್ಲೂ ನೋಡಿಲ್ಲ, ಚಿಕ್ಕಮ್ಮನ ಮಗ ಅಂತಿದ್ದಾಳೆ ಅಂತ. ಈ ರೀತಿ ಪಿಸಿ ಅಂತ ಮಾತಾಡ್ಕೊಂಡು ಅಲ್ಲಿಗೆ ಬಿಟ್ವಿ ನಾವೇ ವಿಷಯ. ಅಂದ್ರೆ ನಿಮಗೆ ನಿಮ್ಮ ಅತ್ತಿಗೆಯ ಏನು ಚಿಕ್ಕಮ್ಮ ಇದಾರಲ್ಲ, ಅವರು ಒಬ್ಬ ಖಾದರ್ನ ಮದುವೆ ಆಗಿದ್ದಾರೆ ಅನ್ನೋಂಥ ಮಾಹಿತಿ ನಿಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಸೊ ಅವ್ರ ಕಡೆಯಿಂದ ಯಾರಾದ್ರೂ ಒಬ್ಬ ಯುವಕ ಅಥವಾ ಸಂಬಂಧಿಕರು ನಿಮ್ಮ ಮನೆಗೆ ಬರ್ತಾರೆ ಅಂತ ಅದು ಒಪ್ಪಿತ ಇದಲ್ವಾ? ಅದು ಒಂದು ಕಾರ್ಯಕ್ರಮ ಅಣಗೇರಿನಲ್ಲಿ ಹೊರಗಡೆ ಇಟ್ಟ ಒಂದು ಕಾರ್ಯಕ್ರಮ ಅಷ್ಟೇ. ಅದು ಅಲ್ಲಿ ಅರ್ಧ ಗಂಟೆ ಕುತ್ಕೊಂಡು ಆತ ಊಟ ಮಾಡದೆ ಎದ್ದೋಗಿದ್ದು, ಅರ್ಧ ಮುಕ್ಕಾಲು ಗಂಟೆ ಇದ್ದು. ಅದು ನಮ್ಗೆ ಆದ್ರೆ ಇನ್ನೊಂದು ಪ್ರಶ್ನೆ ಹೇಳುತ್ತೆ, ತಾವು ಒಂದು ಬಿಜೆಪಿ ಕಾರ್ಯಕರ್ತೆ ಆಗಿದ್ರೆ ಆ ಸಂದರ್ಭದಲ್ಲಿ, ನಿಮ್ಮ ಅಣ್ಣನ ಹತ್ಯೆ ಆದ ಸಂದರ್ಭದಲ್ಲಿ ತಾವು ಬಿಜೆಪಿ ಕಾರ್ಯಕರ್ತೆ, ಪೊಲಿಟಿಕಲ್ ಆಕ್ಟಿವಿಸ್ಟ್ ಆದವರಿಗೆ ಆಗಲೂ ಕೂಡ ಯಾಸಿನ್ ಭಟ್ಕಳ ವಿಚಾರ ಚರ್ಚೆ ಆಗ್ತಾ ಇತ್ತು ಮಾಧ್ಯಮದಲ್ಲಿ. ಸೊ ಹಾಗಿದ್ರೆ ನೀವು ಯಾಸಿನ್ ಭಟ್ಕಳನ್ನ ಗುರುತಿಸಕ್ಕಾಗ್ಲಿಲ್ಲ ನಿಮಗೆ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನಮಗೆ ಒಂದು ನಯಾ ಪೈಸಾ ಅನುಮಾನ ಬಂದಿದ್ರು ನಾವು ತಕ್ಷಣ ಎದ್ದು ಕೂತ್ಕೊತಿದ್ವಿ, ಇದಂತೂ ಸತ್ಯ. ಸೊ ನಿಮಗೆ ಈತ ಭಯೋತ್ಪಾದಕ, ಈತ ಒಬ್ಬ ಉಗ್ರ ಅನ್ನುವಂತ ನಿಮಗೆ ಆ ರೀತಿಯ ತೀರ್ಮಾನಕ್ಕೆ ಬರಕ್ ಕಾರಣ? ಸರ್, ನನಗೀಗ ನೋವಾಗ್ತಾ ಇರೋದು ಏನು ಅಂದರೆ, ನಾವೇನು ಮಹಾಡಿ ಮನೆಗಳಲ್ಲಿ ಬೇರೆ ಯಾರೋ ದೊಡ್ಡ ಥರ 4 ಗನ್ ಮ್ಯಾನ್ಗಳು ಇಟ್ಕೊಂಡು ಓಡಾಡೋರಲ್ಲ. ನಾವು ಹುಲಿಯ ಗುಹೆಗೆ ಇವತ್ತು ಕಾಲಿಟ್ಟಿದ್ದೇವೆ ಅಂತ ನಮಗೆ ಗೊತ್ತಿದೆ. ಅಥವಾ ನಾನು BJPಲಿ MLAನೂ ಅಲ್ಲ, ಮಿನಿಸ್ಟ್ರು ಅಲ್ಲ, ಅಥವಾ ನಂಗೆ ಇನ್ಯಾವುದೋ ಅಧಿಕಾರ ಸಿಗುತ್ತೆ ಅಂತ ಅಲ್ಲ. ನಾನೊಬ್ಳು ಒಂದು ಪಕ್ಷದ ಕಾರ್ಯಕರ್ತೆ ಆದ ತಕ್ಷಣ ನನ್ನ ಅಣ್ಣನ ಸಾವಿನ ವಿರುದ್ಧ ಹೋರಾಡಬಾರ್ದು ಅಂತ ಯಾವ ಕಾನೂನು ಇಲ್ಲ. ಈ ಹೋರಾಟವನ್ನು ತಮಗೆ ತಿಳಿಸ್ತೇನೆ ನಾನು. 2011ರಲ್ಲೇ ನಾವು ಇದನ್ನು SP-ಗೆ ಲೆಟ್ರ್ ಕೊಡುವಾಗ ತನಿಖೆ ಸರಿಯಾಗ್ತಿಲ್ಲ ಅನ್ನೋಗೆ ನಾವು ಹೇಳಿದ್ದೀವಿ. ಏನಂತ ಹೇಳಿದ್ದೀವಿ? ಈ ಕೇಸಿನ ಪ್ರಮುಖ ಆರೋಪಿ ಹಾಗೂ ಇತರರು ಸ್ಥಳೀಯವಾಗಿ ಹಣಕಾಸಿನಲ್ಲಿ, ರಾಜಕೀಯದಲ್ಲಿ ಹಾಗೂ ಭೂಗತ ಕ್ಷೇತ್ರಗಳಲ್ಲಿ ಬಲಾಢ್ಯರು. ಭೂಗತ ಕ್ಷೇತ್ರ ಅಂತ ಸಂಶಯ ಪಡ ಕಾರಣ ಏನು? ಅವ್ರ ಚಿಕ್ಕಪ್ಪ
ಅವ್ರು ಚಿಕ್ಕಪ್ಪ. ನಿಮ್ಗೆ ಸಂಶಯ ಬರ್ತಾ ಇರೋದು ಚಿಕ್ಕಪ್ಪ ಮತ್ತು ನಿಮ್ಮ ಅತ್ತಿಗೆ. ಹೌದು. ಸೊ ಅತ್ತಿಗೆ ಜೊತೆಗೆ ಯುವಕನನ್ನು ಕೂಡ ಸೇರಿಸ್ಕೊಳ್ತಾ ಇದ್ರಿ. ಆಮೇಲೆ ಹಣಗೇರಿ ಹರ್ಕೆಲ್ ಬಂದು ಯಾವಾಗ ಟಿವಿಲಿ ಹಿಡಿದ್ರು ಅಂತ ಆಯ್ತು, ಅವಾಗ ನಾವು ಎದ್ದು ಕೂತಿದ್ವಿ. ನಿಮಗೆ ಗೊತ್ತಿರ್ಲಿ, ಅಲ್ಲಿ ತನಕ ನಮ್ಮ ಪಾಡಿಗೆ ನಾವು ಹೋರಾಟ ಮುಂದುವರ್ಸ್ಕೊಂಡು ಹೋಗಿದ್ವಿ. ಬಿಟ್ರೆ ಈ ಕೇಸಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆನೆ ನಮ್ಗಿರ್ಲಿಲ್ಲ. ಯಾವಾಗ ಈತ ಭಯೋತ್ಪಾದಕ ಅಂತ ಆಯ್ತು, ದೇಶದ ಪರವಾಗಾರು ಒಂದು ಹೋರಾಟ ಮಾಡ್ಬೇಕಂತ ಮುಂದೆ ಬಂದಿದ್ದೀವಿ ನಾವು. ನಾನೀಗ ಸಂಗ್ರಾಮ್ ಸಿಂಗ್ ಅನುಮಾನ ದೃಷ್ಟಿಯಿಂದ ಸಂಗ್ರಾಮ್ ಸಿಂಗ್ ಅವ್ರನ್ನ ಯಾಕೆ ಇದೆಲ್ಲವೂ ಕೇಳಿದ್ಮೇಲೆ ಅವರ ಉತ್ತರ ನನಗೆ ಪಡಿತೀನಿ ಅಂತಂದ್ರೆ, ಬಹುತೇಕ ಇಂಥ ಅನೇಕ ಪ್ರಕರಣಗಳನ್ನು ಬೆದರಿಸಿದ್ದಾರೆ, ಅನೇಕ ಪ್ರಕರಣಗಳು ಬೆನ್ನ ಹಿಂದೆ ಹೋಗಿದ್ದಾರೆ. ಸೊ ತಾವು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಸಂಗ್ರಾಮ್ ಸಿಂಗ್ ಅವರ ಇಡೀ ಪ್ರಕರಣ ಏನು ಸರ್. ಇದು ಸ್ಪಷ್ಟವಾಗಿ ಹೇಳಿರ್ಬೇಕಾದ್ರೆ ಇದು ಒಂದು ಸಸ್ಪಿಷನ್ ಬಂದಿದೆ. ಏನು ಸಸ್ಪಿಷನ್ ಆಫ್ ಯಾಸಿನ್ ಭಟ್ಕಲ್. ಈಗ ಆಲ್ರೆಡಿ ಯಾಸಿನ್ ಭಟ್ಕಲ್ ಹ್ಯಾಸ್ ಬೀನ್ ಅರೆಸ್ಟೆಡ್ ಬೈ ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇಟ್ ಈಸ್ ಮೋರ್ ದ್ಯಾನ್ CBI. ಅದು ಇವರು ಒಂದು ಪೆಟಿಷನ್ ಈಗ ಕೋರ್ಟ್ಗೇನೋ ಹಾಕೊಂಡಿದ್ದಾರೆ. ಸರಿ, ಈ ಒಂದು ಪೆಟಿಷನ್ ಏನಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಟ್ಟರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಆಲ್ರೆಡಿ ಈಸ್ ಇನ್ ದ ಕಸ್ಟಡಿ ಆಫ್ ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಯಾಸಿನ್ ಭಟ್ಕಲ್ ಅವನು ಆಗಲಿ ಸುಮಾರು ಒಂದು ಮೋರ್ ದೆನ್ 300 hours ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನವರು ಅವರಿಗೆ ಇಂಟ್ರಾಗೇಟ್ ಮಾಡಿದ್ದಾರೆ ಯಾಸಿನ್ ಭಟ್ಕಲ್ಗೆ. ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆನ್ಸು ಇನ್ನ ಬಂದಿಲ್ಲ. ಈಗ ಒಂದು ಅರೈಸ್ ಆಗಿದೆ. ಏನಂತ ಹೇಳಿದ್ರೆ, ಯಾಸಿನ್ ಭಟ್ಕಲ್ಲು ಅವತ್ತಿನ ದಿವಸ ಇದ್ದ ಇವ್ರ ಮನೆಯಲ್ಲಿ 2011ನಲ್ಲಿ, ಅದು ಏಪ್ರಿಲ್ ಮೇನಲ್ಲಿ ತಿಂಗಳಲ್ಲಿ ಇದ್ದಿದ್ದು ಅಂತ ಹೇಳಿದ್ರೆ, ಈಗ ಇವರು ಡೌಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 28/2013ನಲ್ಲಿ, ಈಗ ಈ ವರ್ಷದಲ್ಲಿ ಯಾಸಿನ್ ಭಟ್ಕಲ್ಲು ಅರೆಸ್ಟ್ ಆದ ಇಂಡೋ ನೇಪಾಳ್ ಬಾರ್ಡರ್ ಹತ್ರ. ಆಗ NIA ಅನ್ನೋರು ಹಿಡಿದ್ರು. ಆಗ ಫೋಟೋಸ್ ಎಲ್ಲ ಬರಕ್ಕೆ ಶುರು ಆಯಿತು ಇದರಲ್ಲಿ, ಟಿವಿನಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ಪೇಪರ್ಗಳಲ್ಲಿ. ಆಗ ಇವರು ಕಂಪ್ಲೇಂಟು ನೋಡ್ತಾ ಇದೆ, ಅವನೇ ಅಲ್ಲ ನಮ್ಮ ಮನೇಲಿ ಇದ್ದಿದ್ದು ಅಂತ ಹೇಳ್ತಾರೆ. ದಟ್ ಸಸ್ಪಿಷನ್, ವೆದರ್ ಇಟ್ ಈಸ್ ಎ ರಿಯಲ್ ಸಸ್ಪಿಷನ್, ವೆದರ್ ರಿಯಲ್ ಸಸ್ಪೆಕ್ಟ್, ಅದಕ್ಕೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಬೇಕಾಗುತ್ತೆ, ವಿಟ್ನೆಸಸ್ ಬೇಕಾಗುತ್ತೆ. ಬಟ್ ದಿಸ್ ಬಿಕಾಸ್ ಸಿನ್ಸ್ ಹಿ ಈಸ್ ಯಾಸಿನ್ ಭಟ್ಕಲ್, ಬಟ್ ಇವರೇ ವಿಟ್ನೆಸ್ ಸಿಗಲ್ಲ, ಕಂಪ್ಲೇಂಟ್ ಹೇಳಿದ್ದಾರೆ ಸರ್. ಆಲ್ರೆಡಿ ದಿ ಕಂಪ್ಲೇಂಟ್ ಅವರು ಯಾಸಿನ್ ಭಟ್ಕಲ್ ಈಸ್ ಇನ್ವಾಲ್ಡ್ ಇನ್ ದಿಸ್ಟಿಂಗ್ ಟೆರರಿಸ್ಟ್ ಆಕ್ಟಿವಿಟೀಸ್ ಇನ್ ಹೈದರಾಬಾದ್, ಜೈಪುರ್, ವಾರಣಾಸಿ ಮತ್ತೆ ಬೆಂಗಳೂರು KCS ಸ್ಟೇಡಿಯಂ. ಅಂಡ್ ಹಿ ಇಸ್ ಆರ್ಗನೈಸರ್ ಆಲ್ಸೋ. ಹಿ ಇಸ್ ದ ಕಮಾಂಡರ್ ಆಫ್ ದಿ ದಿಸ್ಟಿಂಗ್ ಇಂಡಿಯನ್ ಮುಜಾಹಿದೀನ್ಗೆ. ಹಿ ಇಸ್ ದ ಕ್ರಿಯೇಟರ್ ಆಫ್ ದಟ್ ಟೆರರಿಸ್ಟ್ ಆರ್ಗನೈಸೇಷನ್. ಹಾಗಿರುವಾಗ ಇಟ್ ಈಸ್ ನಾಟ್ ಸಿಂಪ್ಲಿ ಇಲ್ಲಿ ನಾವು ಮಾತಾಡೋದಕ್ಕಾಗೋದಿಲ್ಲ. ದಿಸ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಎಸ್ ನಾವು ಒಂದು ಯಾಕಂದ್ರೆ ಡೈರೆಕ್ಟ್ ಆಗಿ ದೇ ಕ್ಯಾನ್ ಗೋ ಅಂಡ್ ಗಿವ್ ಇಟ್ ಟು ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ದಿಸ್ ಇಸ್ ದ ಸಸ್ಪೆಕ್ಟ್. ಎಸ್, ಭಾಳ ಸಿಂಪಲ್ ಆಗಿ ನಾನು ಅನಂತವ್ರು ನಿಮ್ಮನ್ನು ಕೇಳ್ತೀನಿ. ಸಂಗ್ರಾಮ್ ಸಿಂಗ್ ಯಾಕೆ ನಾನು ಮಾತಾಡ್ತಿದ್ದೆ ಅಂದರೆ, ಅವ್ರು ಹೇಳ್ತಾ ಇದ್ದಾರೆ CBI ಅಂಥದ್ದು CODನೂ ಬೇಡ, ಈಗಾಗಲೇ 300 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ ಯಾಸಿನ್ ಭಟ್ಕಳ್ದು NIA ಮೂಲಕ. ಸೊ ಇದು ಇನ್ನೊಂದು ಪ್ರಕರಣ ಆ್ಯಡ್ ಆಗಿರೋದ್ರಿಂದ ಇದನ್ನು ಅಲ್ಲಿಗೆ ಇವರು ಹೋಗ್ಬೋದು ಅಪೀಲ್ ಅನ್ನುವಂಥದ್ದು. ಮತ್ತೊಂದು ಕಡೆ ಬೆಳಗ್ಗಿಂದಲೂ ಕೂಡ ನಾವು ಭಾಳ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಭಾಳಷ್ಟು ಸಂಶಯಗಳು, ಭಾಳಷ್ಟು ಅನುಮಾನಗಳು, ಭಾಳಷ್ಟು ಗುಮಾನಿಗಳು, ಇದ್ರಾಗ ಏನೋ ಪ್ರೇರಿತ ಇದೆ ಇವರು ಬಂದಿರೋದ್ರಿಂದ, ಅಥವಾ ಸುವರ್ಣದವ್ರು ಕರ್ಕೊಂಡು ಬಂದಿದ್ದರಿಂದ ಏನೋ ಹಿತಾಸಕ್ತಿಗಳಿದಾವೆ ಅನ್ನೋದು. ಆದರೆ ಅವರು ನಿಜಕ್ಕೂ ಕೂಡ ಹಿತಾಸಕ್ತಿ ಇಟ್ಕೊಂಡು ಬಂದು ಆರೋಪ ಮಾಡಿದ್ರು ಕೂಡ ಆ ಆರೋಪ ಸುಳ್ಳು ಸತ್ಯ ಅನ್ನುವಂಥದ್ದು ಕೂಡ ತನಿಖೆಯಿಂದಲೇ ಗೊತ್ತಾಗಬೇಕು. ಎಕ್ಸಾಕ್ಟ್ಲಿ. ನಾವು ಹೇಮ ಅವರು ಅವಾಗಲೇ ಬೇಜಾರು ಮಾಡಿಕೊಂಡ್ರು, ನಮ್ಮನ್ನು ಅನುಮಾನ ಪಡಬೇಡಿ ಅಂಥೇಳಿ. ಅನುಮಾನ ಪಡ್ತಾ ಇರೋದು ನಾವಲ್ಲ. ನಾವು ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಶುರು ಮಾಡಿದಾಗಿಂದನೂ ನಮಗೆ ಅನೇಕ ಕಡೆಗಳಿಂದ ಫೋನ್ಗಳು, ಫೀಡ್ಬ್ಯಾಕ್ ಬಂದಿದೆ. ಕೆಲವರು ನಿಮ್ಮಿಬ್ಬರನ್ನು ಬ್ರೇವ್ ಸಿಸ್ಟರ್ಸ್ ಅಂತ ಕರೆದಿದ್ದಾರೆ. ಇನ್ನು ಕೆಲವರು ಇದು ಪೂರ್ತಿ ರಾಜಕೀಯ ಉದ್ದೇಶದ್ದು, ನೀವು ಯಾಕೆ ಮಾಡ್ತಾ ಇದ್ದೀರಿ, ಯುವರ್ ನೇಮ್ ವಿಲ್ ಬಿ ಸ್ಪಾಯಿಲ್ಡ್ ಅಂದರು. ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ನಮ್ಮ ಹೆಸರು ಕೆಡತ್ತೆ ಅನ್ನೋ ಹೆದರಿಕೆ ನನ್ನದಲ್ಲ. ನನ್ನ ಎದುರುಗಡೆ ಈ ಥರದ ಒಂದು ಕೇಸ್ ಬಂದಿದೆ. ಈ ಕೇಸಿನ ಸತ್ಯಾಸತ್ಯತೆ ಬಗ್ಗೆ ನನಗೆ ಖಂಡಿತವಾಗಲೂ ಗೊತ್ತಿಲ್ಲ. ಬಟ್ ಒಬ್ಬ ಭಯೋತ್ಪಾದಕ ತೀರ್ಥಹಳ್ಳಿ ಅಂತ ಒಂದು ಸೌಮ್ಯವಾದ ಊರಿನಲ್ಲಿ ಹೋಗಿ ಸೇರಿಕೊಂಡಿದ್ದ, ಒಂದು 15 ದಿನ ಇದ್ದ, ನಮ್ಮ ಜೊತೆನೇ ಇದ್ದ ಅಂತ ಒಂದು ಕುಟುಂಬದವರು ಬಂದು ಹೇಳಿದಾಗ, ಇಫ್ CM ಡಸ್ ನಾಟ್ ಕೇರ್, ಇಟ್ಸ್ ವೆರಿ ಸೀರಿಯಸ್. NIA ತನಿಖೆ ಆಗಬೇಕು ಅನ್ನೋದು ಪ್ರಾಬ್ಲಿ ದಟ್ ಇಸ್ ದ ರೈಟ್ ಪಾಯಿಂಟ್. ಇವರು CBI ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ NIA ಕರೆಕ್ಟ್. NIAನಲ್ಲಿ ಈಗಾಗಲೇ ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಯಾಸಿನ್ ಮಲಿಕ್ ಭಟ್ಕಳ್. ಇಫ್ ಐ ಆಮ್ ನಾಟ್ ರಾಂಗ್, ಕರ್ನಾಟಕಕ್ಕೆ ನಾನು 1 ಸಲ ಹೋಗಿದ್ದೆ ಅಂತ ಹೇಳಿದ್ದಾನೆ. 1 ಸಲ ಹೋಗಿದ್ರಲ್ಲಿ ಶಿವಮೊಗ್ಗ, ತೀರ್ಥಹಳ್ಳಿ ಪ್ರಸ್ತಾಪ ಆಗಿಲ್ಲ. ಹಾಗಂತೇಳಿ ಅವನ ಕನ್ಫೆಷನ್ನೇ ನಿಜ ಅಂತ ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಕಾಂಗ್ರೆಸ್ ವಲಯಗಳಿಂದ, ಮುಖ್ಯಮಂತ್ರಿಯವರ ಆ ಕಚೇರಿಯಿಂದ ನಮಗೆ ಬರ್ತಾ ಇರೋ ಇದೇನು ಅಂತಂದರೆ, ಅವನು ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ರಿ, 1 ಸಲ ಕರ್ನಾಟಕಕ್ಕೆ ಬಂದಿರೋದು, ತೀರ್ಥಹಳ್ಳಿ ಇಲ್ಲ. ವೈ ಆರ್ ಯು ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅಂತೇಳಿ. ಇಟ್ ಇಸ್ ನಾಟ್ ಎ ಡೆಡ್ ಹಾರ್ಸ್. ಅದು ಸತ್ತಿರೋ ಕುದುರೆ ಅಂತ ನಾವು ಅಂದ್ಕೊಂಡಿಲ್ಲ ಈ ಇಶ್ಯೂ. ಇಟ್ ಈಸ್ ಸ್ಟಿಲ್ ವೆರಿ 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 ರಿಲೆವೆಂಟ್. ನಮ್ಮ ಪ್ರಶ್ನೆ, ನಾವು ಸುವರ್ಣವಾದ ಅಂತ ತಾವು ಹೇಳಿದ್ರಲ್ಲ, ಎಕ್ಸಾಕ್ಟ್ಲಿ ನಮ್ಮ ಪ್ರಶ್ನೆ ಇರೋದು, ಇಂಥದ್ದೊಂದು ತುಂಬ ಗಂಭೀರವಾದ ವಿಚಾರ ನಿಮ್ಮ ಎದುರಿಗೆ ಬಂದಾಗ, ನಿಮಗೆ 3 ಸಲ ಇವರು ಹೋಗಿ ಮನವಿ ಕೊಟ್ಟಾಗ, ತನಿಖೆ ಮಾಡಿಸಿ ಅಂತ ಕೇಳ್ಕೊಂಡಾಗ,
ಇವರು ಹಿಂದೆ ಏನೋ ರಾಜಕೀಯ ದುರುದ್ದೇಶ ಇದೆ ಅನ್ಕೊಂಡು ಅವ್ರು ರಾಜಕೀಯ ಪಕ್ಷದ ಕಾರ್ಯಕರ್ತೆಯಾಗಿ ಬಂತು ಹೇಳೋದು ತಪ್ಪೇನಿದೆ? ಸಿಂಪಲ್ ಪ್ರಶ್ನೆ ಏನು ಅಂತಂದ್ರೆ, ನಾಳೆ ಇದೇ ಯಾವುದೋ ವಿಧಾನಸೌಧಕ್ಕೆ ಯಾರೋ ಬಾಂಬ್ ಇಟ್ಟಿದ್ದೀನಿ ಅಂತ ಹುಸಿ ಬೆದರಿಕೆ ಕರೆ ಮಾಡಿದ್ರೆ ಕರೆ ಮಾಡಿದವನು ಯಾವನೋ ಪಕ್ಷಕ್ಕೆ ಸೇರಿದವನು ಸುಮ್ಮನೆ ಇರ್ತಾರ? ತನಿಖೆ ಮಾಡಿಸ್ತಾರೆ. ದಿ ಕ್ರಕ್ಸ್ ಈಸ್ ಯಾಕೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಇಲ್ಲ ಸರ್ಕಾರ ಅನ್ನೋದು, ದಟ್ ಈಸ್ ವೆರಿ ಮಿಸ್ಟೀರಿಯಸ್ ನಿಗೂಢ ಅದು. ಎಸ್ ರವಿಕೃಷ್ಣ ರೆಡ್ಡಿ ಅವರೇ, ಇದೆಲ್ಲನೂ ಕೂಡ ತಾವು ಅಬ್ಸರ್ವ್ ಮಾಡಿದ್ರಿ, ಎಲ್ಲ ಅಂಶಗಳನ್ನು ಕೂಡ ಗ್ರಾಸ್ಪ್ ಮಾಡ್ತಾ ಇದ್ರಿ. ಬಹುತೇಕ ಇದು ಒಂದು ಸೀರಿಯಸ್ ಅನ್ನುವಂಥದ್ದು ಈ ಸೀರಿಯಸ್ ಮ್ಯಾಟ್ರ್ ಅಲ್ವಾ? ಹೌದನ್ನು ಇದು ನೋಡಿ, ಇದು ಬಹಳಷ್ಟು ಜನಕ್ಕೆ ಇಂಥ ಒಂದು ವಿಚಾರ ಬಂದಾಗ, ಇವರು ಒಬ್ಬರು ಲಾಯರ್ ಇದ್ದಾರೆ ಅವ್ರ ಮನೆಯಲ್ಲಿ, ಇಂಥ ವಿಚಾರ ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ನಾವು ಎಲ್ಲಿಗೆ ಮೇಲೆ ಹೋಗಬೇಕು, ಇದನ್ನು ಇನ್ನೂ ಸ್ವಲ್ಪ ಎಸ್ಕಲೇಟ್ ಮಾಡೋದಕ್ಕೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಅದನ್ನು ಇವರು ಸಂಗ್ರಾಮ್ ಸಿಂಗ್ ಅವ್ರು ಹೇಳಿದ್ರು, ಇದು ನೇರವಾಗಿ ತಗೊಂಡು ಹೋಗಬೇಕಾಗಿರೋದು NIA ಹತ್ರ, ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಹತ್ರ. ಅಲ್ಲಿ ಹೋದರೆ ಇದಕ್ಕೆ ಅಲ್ಲಿ ಇಂಟ್ರಾಗೇಷನ್ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ, ಅಥವಾ ಅವ್ರಿಗೆ ಇದ್ರ ಬಗ್ಗೆ ಒಂದು ಸುಳಿವು ಸಿಗುತ್ತೆ ಅಂತ. ಆದರೆ ಎಲ್ರಿಗೂ ಆ ವಿಚಾರ ಗೊತ್ತಿರಲ್ವಲ್ಲ, ಹಾಗಾಗಿ ಅದಕ್ಕೆ ಅವರು ತಮಗೆ ಹತ್ರದಲ್ಲಿರುವಂಥ MLAನೋ ಮಿನಿಸ್ಟ್ರನ್ನೋ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿ, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳು ಒಂದು ದೂರು ಕೊಡ್ತಾರೆ. ಆ ದೂರು ತಗೊಂಡಾಗ ಮುಖ್ಯಮಂತ್ರಿಗಳು ಅಥವಾ ಅವರ ಕಚೇರಿ ಸಿಬ್ಬಂದಿಯೋ ಕನಿಷ್ಠವಾಗಿ ಮಾಡಬೇಕಾಗಿರೋದು ಏನು ಅಂದ್ರೆ ಅದನ್ನ ಅಕ್ನಾಲೆಡ್ಜ್ ಮಾಡಿ ಇದನ್ನ ನಾವು ಪರಿಶೀಲಿಸೋದಕ್ಕೆ ಕಳಿಸ್ತೀವಿ, ಇದು NIAಗೆ ಇದು ಹೀಗೆ ಅವರು ಅವರಿಗೆ ಫೀಡ್ಬ್ಯಾಕ್ ಕೊಡಬೇಕು. ಮತ್ತೆ ಈಗ ಯಾಸಿನ್ ಭಟ್ಕಳ್ ಯಾರ ಹತ್ರ ಇದ್ದಾನೆ ಅವ್ರಿಗೆ ಬರೋದು ಈ ತರದ ಒಂದು ಕೇಸ್ ಇದೆ, ಇಲ್ಲೊಂದು ಗುಮಾನಿ ಇದೆ, ನೀವು ದಯವಿಟ್ಟು ಈ ವಿಚಾರದಲ್ಲಿ ಇಂಟ್ರಾಗೇಷನ್ ಮಾಡಬೇಕು ಅಂತ ಹೇಳಿ ಒಂದು ವ್ಯವಸ್ಥಿತವಾಗಿ ಒಂದು ಪ್ರಕ್ರಿಯೆ ಶುರು ಮಾಡಬೇಕು, ಪ್ರೊಸೆಸ್ ಶುರು ಮಾಡಬೇಕು. ಅದು ಆಗಬೇಕಾಗಿರೋ ರೀತಿ. ಆದ್ರೆ ನಮ್ಮಲ್ಲೊಂದು ವಿಚಿತ್ರವಾದ ಸ್ಥಿತಿ ಇದೆ. ಈಗ ನೋಡಿ, ಸುಮಾರು ಒಂದು ವರ್ಷದ ಮೇಲ್ಗಡೆ ಧರ್ಮಸ್ಥಳದಲ್ಲಿ ಒಂದು ಕೊಲೆ ಆಯಿತು. ಆ ಕೊಲೆ ಅಸಹಜವಾದ ಸಾವು ಅಂತ ಬಹಳ ದಿವಸಗಳಿಂದ ಆಯಿತು. ಆದರೆ ಒಂದು ತಿಂಗಳಿಂದ ಯಾವಾಗ ಮೀಡಿಯಾ ತಗೊಳ್ಳಿಲ್ವೋ ಅಲ್ಲಿ ತನಕ ಅದು ಪ್ರಭಾವಿ ಶಕ್ತಿಗಳು ಇದಾವೆ ಅನ್ನೋ ಒಂದು ಕಾರಣಕ್ಕಾಗೋ ಬೇರೆ ಯಾವ್ದು ಕೂಡ ಎಲ್ಲ ಪ್ರಭಾವಿ ಶಕ್ತಿಗಳು ತಡೀತಾ ಇದೆ, ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ಅಲ್ಲಿ ತನಕ ಯಾರೇನೇ ಮಾತಾಡ್ಲಿ ನಾವು ಇದನ್ನು ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಅಲ್ಲಿ ತನಕ ಅದು ಕೇಸ್ ರಿಜಿಸ್ಟರ್ ಆಗೋ ತನಕ ಹೋಗ್ತಾ ಇರಲಿಲ್ಲ. ಮತ್ತೆ ಈಗ ನಿನ್ನೆ ಒಂದು ಘಟನೆ ಆಗಿದೆ ತರುಣ್ ತೇಜ್ಪಾಲ್ ವಿಚಾರದಲ್ಲಿ. ಮಾಧ್ಯಮದ ಮುಂದೆ ಬರುವ ತನಕನೂ ಆ ವಿಚಾರ ಯಾರ ಹತ್ರನೂ ಹೋಗ್ತಾ ಕತ್ಲೆ ಅದೇ ಎಲ್ಲ ಏನು ಕವರ್ ಅಪ್ ಮಾಡೋ ಸ್ಥಿತಿಲೇ ಇರುತ್ತೆ. ಈಗ ಇವರು ಅಷ್ಟೇ, ಇವರ ವಿಚಾರ ಇದರಲ್ಲಿ ನ್ಯಾಯ ಇದೆಯಾ, ಸತ್ಯಾಸತ್ಯತೆ ಇದೆಯಾ ಅನ್ನೋದು ಸೆಕೆಂಡ್ರಿ. ಆದರೆ ನಮ್ಮ ಒಂದು ದೌರ್ಭಾಗ್ಯ ಏನು ಅಂದರೆ, ಮೀಡಿಯಾ ಮಾತ್ರ ತಗೊಂಡಾಗ ಇಂತಹ ವಿಚಾರಣೆಗಳಲ್ಲಿ ಒಂದು ಚಲನೆ ಸಿಗುತ್ತೆ ಅಥವಾ ನಮಗೆ ನ್ಯಾಯದ ಕಡೆಗೆ ನಾವು ಮುಂದುವರಿತೀವಿ ಅನ್ನೋದಿದೆಯಲ್ಲ, ಅದು ನಮ್ಮ ದೌರ್ಭಾಗ್ಯ. ಇಲ್ಲಿ ಏನನ್ನು ತೋರಿಸುತ್ತೆ ಅಂದರೆ, ನಮ್ಮ ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ಗೃಹ ಇಲಾಖೆ ಇಲ್ಲಿ ಇಂತಹ ವಿಚಾರಗಳಲ್ಲಿ ಫೇಲ್ ಆಗ್ತಾ ಇದೆ. ಈ ಪೊಲೀಸರು ಬಿ ರಿಪೋರ್ಟ್ ಹಾಕ್ತಾರೆ, ಮತ್ತೆ ಆ ಪೊಲೀಸರು ಬಿ ರಿಪೋರ್ಟ್ ಹಾಕಿದಾಗ ನಾವು ಅದ್ರ ವಿರುದ್ಧವಾಗಿ ಹೋದಾಗ ಇನ್ನೊಂದು ಕಡೆ ಹೋದಾಗ ಮತ್ತೆ ಅವರು ಅದೇ ಥರದ ಏನು ಮುಚ್ಚಾಕೋ ಥರಕ್ಕೆ ನಡ್ಕೊಳ್ತಾರ. ಈಗ ಲೋಕಾಯುಕ್ತ ಕೇಸುಗಳು ನಾವು ಎಷ್ಟೋ ಸಲ ನೋಡಿದ್ದೀವಿ, ಪ್ರೈಮಾ ಫೇಶಿ ಎವಿಡೆನ್ಸ್ ಇರುವಂತಹ ಕೇಸುಗಳಲ್ಲೇ ಲೋಕಾಯುಕ್ತದವರು ಬಿ ರಿಪೋರ್ಟ್ ಹಾಕಿ ಜಡ್ಜ್ ಕೈಯಲ್ಲಿ ಬಿ ರಿಪೋರ್ಟ್ ವಜಾ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಏನು ಹೇಳುತ್ತೆ ಅಂದ್ರೆ, ನಮ್ಮ ಪೊಲೀಸ್ ವ್ಯವಸ್ಥೆ ಒಂದು ರೀತಿಯಲ್ಲಿ ಗುಲಾಮಿ ವ್ಯವಸ್ಥೆಯಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ಅವರು ಅಧಿಕಾರಸ್ಥರಿಗೆ ಮತ್ತು ರಾಜಕಾರಣಿಗಳಿಗೆ ಇವರಿಬ್ಬರಿಗೆ ಅವರು ಕೆಲಸ ಮಾಡ್ತಿದ್ದಾರೆ ಹೊರತು ಸಂವಿಧಾನಬದ್ಧವಾಗಿ ಅದೊಂದು ಸ್ಟೇಟ್ಗೆ ಜನರಿಗೆ ಕೆಲಸ ಮಾಡ್ತಾ ಇಲ್ಲ. ವಿ ಆರ್ ಅಕೌಂಟಬಲ್ ಟು ದ ಪೀಪಲ್ ಆಫ್ ದ ಸ್ಟೇಟ್ ಅಂಡ್ ದ ಕಂಟ್ರಿ ಅಂತ ಇವತ್ತು ಪೊಲೀಸ್ ವ್ಯವಸ್ಥೆ ಯಾಸಿನ್ ಭಟ್ಕಳ್ ಗೊತ್ತಿಲ್ಲ ಅಂತಂದ್ರೆ ನಾವು ಯಾರು ನಂಬದೇ? ಖಂಡಿತವಾಗಿ ಅದು ಉಡಾಫೆ ಮಾತು. ಆ ತರಕ್ಕೆ ಇದು ಇಂಥ ಒಂದು ರೀತಿಯಲ್ಲಿ ಇಂತಹ ವಿಚಾರಗಳಲ್ಲಿ ಇದು ಅಂತ ಸೂಕ್ಷ್ಮವಾದ ವಿಚಾರ. ಒಂದು ಮನೆಯ ಒಂದು ಕುಟುಂಬ, ಒಂದಷ್ಟು ಜನ ತಮ್ಮ ಅಣ್ಣ ತಮ್ಮಂತರನ್ನು ಕಳ್ಕೊಂಡಿದ್ದಾರೆ, ಒಬ್ಬ ಮಗ ಹೋಗಿದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಹೌದಾ ಈ ತರದ್ದು ಬಂದಿದೆ ವಿಚಾರಿಸ್ತೀನಿ ನೋಡ್ತೀನಿ ಅಂತ ಹೇಳಬೇಕು. ಆದ್ರೆ ಈ ತರದ ಅಂದ್ರೆ ಕೆಲವೊಂದು ಜನಕ್ಕೆ ಬಹುಶಃ ನಾವು ನಮ್ಮ ಕರ್ನಾಟಕದಲ್ಲೂ ನೋಡಿದ್ದೀವಿ, ಬಹಳಷ್ಟು ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ರೀತಿಯಲ್ಲಿ ಉಡಾಫೆ ಮತ್ತು ಒಂಥರ ರಿಲ್ಯಾಕ್ಸ್ ಇದು ಬಂದ್ಬಿಡ್ತಾ ಇದೆ. ಅದು ತುಂಬಾ ಕೆಟ್ಟ ಸಂಪ್ರದಾಯ, ಅದನ್ನ ಬ್ರೇಕ್ ಮಾಡ್ಬೇಕು ನಾವು. ನಾನು ಶೋಭಾ ಕರಂದ್ಲಾಜೆ ನಿಮ್ಮನ್ನು ಕೇಳ್ತೇನೆ, ಯಾಕಂತಂದ್ರೆ ಈಗ ಇಬ್ಬರು ಮಹಿಳೆಯರು, ತಮ್ಮ ಅಣ್ಣನನ್ನು ಕಳ್ಕೊಂಡಂತ ಇಬ್ಬರು ಮಹಿಳೆಯರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರ ಹಿಂದೆ ನೀವು ಪ್ರತಿನಿಧಿಸಂತ ಪಕ್ಷದಲ್ಲಿ ಇದ್ರೂ ಕೂಡ ಆಗಲೂ ನ್ಯಾಯ ಸಿಕ್ಕಿಲ್ಲ, ಈಗಲಾದ್ರೂ ನ್ಯಾಯ ಸಿಗುತ್ತಾ? ಯಾಕಂತಂದ್ರೆ ಯಾಸಿನ್ ಭಟ್ಕಳ್ ಯಾರು ಅಂತ ನಮ್ಗೆ ಗೊತ್ತಾಗಿದ್ದೆ ಈಗ. ಸೊ ಗೊತ್ತಾಗಿರೋದ್ರಿಂದ ನಮ್ಗೆ ಇನ್ನೂ ಧೈರ್ಯ ಬಂದಿದೆ, ಈತನೇ ಬಹುತೇಕ ಈ ಒಂದು ಕೊಲೆಯಲ್ಲೂ ಕೂಡ ಕೈವಾಡ ಇರಬಹುದಾ? ಸೊ ಇದ್ರೆ ಅದನ್ನ ತನಿಖೆಯಿಂದ ಗೊತ್ತಾಗ್ಲಿ, ಅಪಾಯ ಮುಂದೆ ಬೇರೆ ಕುಟುಂಬಕ್ಕೆ ಆಗದಿರಲಿ ಅನ್ನೋ ಕಾರಣಕ್ಕೆ ನಾವು ಹೊರಗಡೆ ಬಂದಿದ್ದೇವೆ. ಸೊ ಬಹುತೇಕ ಆ ಇಬ್ಬರು ಸಹೋದರರ ಏನು ನೋವಿದೆ, ಬೇಡಿಕೆ ಇದೆ. ಸೊ ಹಿಂದಿನ ಸರ್ಕಾರದಿಂದಲೂ ಆಗಿಲ್ಲ ಅನ್ನೋದಾದರೆ ಈಗಿನ ಸರ್ಕಾರದಿಂದ ಆಗಬಾರ್ದಂತಿಲ್ಲಲ್ಲ. ಈ ಸರ್ಕಾರದ ಕೂಡ ಅದನ್ನು ಸೀರಿಯಸ್ ಆಗಿ ತಗೊಂಡು ಈ ಪ್ರಕರಣವನ್ನು CBIಗೋ ಅಥವಾ NIAಗೋ ಹಸ್ತಾಂತರ ಮಾಡಿ ಈ ಹತ್ಯೆಗೂ ಯಾಸಿನ್ ಭಟ್ಕಳ್ಗೆ ಏನು ಸಂಬಂಧ ಇದೆ, ಈ ಕುಟುಂಬ ಹೋರಾಟ ನ್ಯಾಯವಾದಾಗಿದೆಯಾ ಸುಳ್ಳಿದೆಯಾ? ಸೊ ಇದನ್ನು ತನಿಖೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ. ಶೋಭಾ ಅವರೇ, ಹೂಗರವರೇ, ನಾನು ನಿಜವಾಗ್ಲೂ ಇವತ್ತು ಸುವರ್ಣ ಟಿವಿಗೆ ಮತ್ತು ಆ ಇಬ್ಬರು ಸೋದರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ಧೈರ್ಯ ಮಾಡಿ ಈ ಒಂದು ಯಾಸಿನ್ ಭಟ್ಕಳ್ ಅನ್ನುವಂಥ ಹೆಸರೇ ಕೇಳಿದರೆ ನಮಗೆಲ್ಲ ಭಯ ಆಗುವಂಥದ್ದು.
ಇಡೀ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗೆ ಮೂಲ ಪುರುಷ, ಹೇಗೆ ಇಂಡಿಯನ್ ಮುಜಾಹಿದೀನ್ ಇದೆ, ಹೇಗೆ ಲಷ್ಕರ್ ಇ ತೊಯ್ಬಾ ಇದೆ, ಹೇಗೆ ಸಿಬಿ ಸಂಘಟನೆ ಇದೆ, ಅದಕ್ಕಿಂತ ಡೇಂಜರಸ್ ಆಗಿರುವಂಥ ವ್ಯಕ್ತಿ ಯಾಸಿನ್ ಭಟ್ಕಳ. ಮತ್ತು ದೇಶದಲ್ಲಿ ಹಲವಾರು ಬಾಂಬ್ ಸ್ಫೋಟಕ್ಕೆ ಇವನು ಕಾರಣ ಆದಂಥವನು. ಯಾವುದೋ ಒಂದು ಕುಟುಂಬ ಯಾಸಿನ್ ಭಟ್ಕಳ ಅವರನ್ನು ನಾನು ನೋಡಿದ್ದೀನಿ ಅನ್ನೋಂಥದ್ದು ಹೇಳೋದೇ ನಿಜವಾಗ್ಲೂ ಭಯ ತರುವಂಥದ್ದು. ಆದರೆ 15 ದಿನ ಅವನು ನಮ್ಮ ಜೊತೆ ಇದ್ದ, ನನ್ನ ಅಣ್ಣನಿಗೆ ಪರಿಚಯ ಆಗಿದ್ದ, ಯಶೋಧ ಅನ್ನುವಂಥ ನಮ್ಮ ಅತ್ತಿಗೆ ಅವ್ರ ಜೊತೆ ಬಂದಿದ್ದರು, ಅವರು ಇವತ್ತು ನಾಪತ್ತೆ ಆಗಿದ್ದಾರೆ. ಈ ರೀತಿ ಹೇಳುವಂಥದ್ದು ಅತ್ಯಂತ ಸುಲಭದ ಮಾತಲ್ಲ. ಮತ್ತು ಇದು ಬಹಳ ದೂರದ ತನಕ ದೂರ ಪರಿಣಾಮ ಯೋಚನೆ ಮಾಡಿ ಅವರು ಈ ಕುಟುಂಬ ಈ ನಿರ್ಧಾರಕ್ಕೆ ಬಂದಿರುತ್ತೆ. ಇವತ್ತು ಅವತ್ತೇನೋ CIDಯಲ್ಲಿ ಚರ್ಚೆ ಆಗಿದೆ ಅಥವಾ ತನಿಖೆ ಆಗಿದೆ. ಯಾಕಾಗಿ ನಮ್ಮ ಕರ್ನಾಟಕದ ಪೊಲೀಸರ ಬಗ್ಗೆ ನಮ್ಮೆಲ್ಲರಿಗೆ ಹೆಮ್ಮೆ ಇದೆ. ತುಂಬ ಹಲವಾರು ಒಳ್ಳೆ ಪ್ರಕರಣಗಳನ್ನು ಅವರು ಪತ್ತೆ ಮಾಡಿದ್ದಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಯಾಕೆ ಎಡವಿದ್ದಾರೆ, ಅದಕ್ಕೆ ಯಾರೇ ಇನ್ಫ್ಲುಯೆನ್ಸ್ ಇತ್ತು, ಅದು ಇದನ್ನು ಮುಚ್ಚಾಕೋದಕ್ಕೆ ಕಾರಣ ಏನಾಗಿತ್ತು, ಮತ್ತು ಈ ಒಂದು ಯಾಸಿನ್ ಭಟ್ಕಳ ಅನ್ನುವಂಥ ಯುವಕ ಬಂದಿದ್ದಾನೆ ಅನ್ನುವಂಥದ್ದು ಅವರಿಗೆ ಯಾಕೆ ಗೊತ್ತಾಗಲಿಲ್ಲ, ನಮ್ಮ ಪೊಲೀಸರಿಗೆ ಯಾಕೆ ಬಿ ರಿಪೋರ್ಟ್ ಹಾಕಿದ್ರು ಅನ್ನುವಂಥದ್ದು ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ. ಇವತ್ತು ಯಾಸಿನ್ ಭಟ್ಕಳ ಅವರ ಫೋಟೋ ನೋಡಿದ ತಕ್ಷಣ ಈ ಹುಡುಗನೇ ನಮ್ಮನೆಗೆ ಬಂದಿದ್ದ ಅನ್ನುವಂಥದ್ದನ್ನು ಈ ಕುಟುಂಬ ಏನು ಹೇಳ್ತಾ ಇದೆ. ಮತ್ತು ನಮ್ಮ ಅಣ್ಣನನ್ನು ಕೊಲೆ ಮಾಡಲಾಗಿದೆ, ಅವನು ನೇಣು ಹಾಕೊಂಡು ಸತ್ತಿಲ್ಲ ಅನ್ನುವಂಥದ್ದನ್ನೇನು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಗಂಭೀರವಾದಂಥ ವಿಚಾರ. ಕರ್ನಾಟಕ ರಾಜ್ಯ ಇವತ್ತು ಬಹಳ ಶಾಂತಿಯುತವಾದ ರಾಜ್ಯ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ. ಆದರೆ ಯಾಸಿನ್ ಭಟ್ಕಳ ಸಿಕ್ಕಾಕೊಂಡ್ಮೇಲೆ, ಮಂಗಳೂರಿನ ಆಯಿಷಾ ಬಾನು ಸಿಕ್ಕಾಕೊಂಡ್ಮೇಲೆ ನಮ್ಮ ರಾಜ್ಯ ಕೂಡ ಭಯೋತ್ಪಾದಕರ ಒಂದು ತಾಣ ಆಗಿದೆ. ಅದು ಅವತ್ತಿಂದ ಆಗಿತ್ತು. ಯಾವ ಸರ್ಕಾರ ಅನ್ನೋದು ಮುಖ್ಯ ಅಲ್ಲ, ಅವಳು ಯಾವ ಪಕ್ಷದ ಕಾರ್ಯಕರ್ತ, ಇದರ ಬಗ್ಗೆ ಚರ್ಚೆ ಖಂಡಿತ ಒಳ್ಳೆಯದಲ್ಲ. ಯಾಕೆಂದರೆ ದೇಶದ ಹಿತದೃಷ್ಟಿಯಿಂದ, ಈ ದೇಶದ ರಕ್ಷಣೆ ದೃಷ್ಟಿಯಿಂದ ಯಾರು ಯಾವ ಪಕ್ಷದಲ್ಲಿದ್ದರು, ಏನು ನಡೀತು ಇದು ಮುಖ್ಯ ಅಲ್ವೇ ಅಲ್ಲ. ಆದರೆ ಈ ಭಯೋತ್ಪಾದಕತೆ ಯಾಸಿನ್ ಭಟ್ಕಳ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಈ ತಾಣಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದ, ಅದಕ್ಕಾಗಿ ಕೆಲವರನ್ನು ದುರುಪಯೋಗ ಮಾಡ್ಕೊಂಡಿದ್ದ. ಇದು ಬಹಳ ಪ್ರಮುಖ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇವತ್ತು ಯಶೋಧ ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಆದರೆ ಅವ್ರು ಎಲ್ಲಿ ಹೋಗಿದ್ದಾರೆ? ಯಾಸಿನ್ ಭಟ್ಕಳ ಜೊತೆ ಅಥವಾ ಅವರ ಸಹಚರಿಗಳ ಜೊತೆ ಅವರೇನಾದರೂ ಹೋಗಿದ್ದಾರಾ, ಅಥವಾ ಅವರನ್ನು ಕೂಡ ನಿಗೂಢವಾಗಿ ಹತ್ಯೆ ಮಾಡಲಾಗಿದೆಯಾ, ಇದು ನಮ್ಗೆ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಬಹಳ ಗಂಭೀರವಾಗಿ ಈ ಒಂದು ವಿಷಯವನ್ನು ಶೋಭಾ ಅವರೇ ಒಂದೇ ನಿಮಿಷ, ನಾನು ಅನಂತ್ ಮಾತಾಡ್ತಾ ಇದ್ದೀನಿ. ಒಂದೇ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಶೋಧ ಅವರು ಬಹುತೇಕ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವರು ಮಾತಿಗೆ ಸಿಕ್ಕಿಲ್ಲ, ಬಟ್ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದೆ, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾವು ಅವ್ರನ್ನ ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಾಳೆನೋ ನಮಗೆ ಸಿಗ್ಬೋದು. ನಮ್ಮ ಅನುಮಾನ ಯಶೋಧ ಕೂಡ ಯಾಸಿನ್ ಭಟ್ಕಳ ಜೊತೆ ಶಾಮೀಲಾಗಿರಬಹುದು ಅನ್ನೋದು ಅಲ್ಲವೇ ಅಲ್ಲ. ಯಶೋಧ ಕೂಡ ಒಬ್ಬ ವಿಕ್ಟಿಮ್ ಆಗಿರೋ ಸಾಧ್ಯತೆಯೂ ಇದೆ ಅನ್ನೋದು ನಮ್ಮ ಅನುಮಾನ ಇದೆ. ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರೋದು, ಯಾಸಿನ್ ಭಟ್ಕಳ ಥರದ ಒಬ್ಬ ಮನುಷ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಬಂದು ಇದ್ದ ಅನ್ನೋದು ಇವತ್ತಿನ ಇಂಟೆಲಿಜೆನ್ಸ್ಗಲ್ಲ. ತಮ್ಮ ಸರ್ಕಾರ ಇದ್ದಾಗ ಕೂಡ ತಮ್ಮ ಜೊತೆ ಒಂದು ಇಂಟೆಲಿಜೆನ್ಸ್ ಇತ್ತು, ತಮಗೂ ಗೊತ್ತಾಗ್ಲಿಲ್ವಾ? ಯು ನೆವರ್ ರಿಯಲೈಸ್ಡ್? ಸರ್, ಅದರಲ್ಲಿ ಹೇಳ್ತೀನಿ, ಅದರಲ್ಲಿ ಕೆಲವು ಇದಿದೆ ಡಿಸ್ಟರ್ಬೆನ್ಸ್. ಖಂಡಿತವಾಗಿ ಅನಂತ್ ಗಿರಿವಾರ ಅವರೇ ಒಂದು ನಿಮಿಷ ಮಾತಾಡಕ್ಕೆ ಬಿಡಿ. ಹೇಳಿ. ಇವತ್ತು ಮುಖ್ಯವಾಗಿರುವಂಥದ್ದು ಸರ್ಕಾರ ಆ ಕಾಲದಲ್ಲಿ, ಒಂದು ನಿಮಿಷ ಮಾತಾಡಿ. ನಾನಿವತ್ತು ಹೇಳ್ತಾ ಇರುವಂಥದ್ದು, ಆರಂಭದಲ್ಲೇ ನಾನು ಹೇಳಿದೆ, ಅವತ್ತು CID ತನಿಖೆ ಆದಂಥ ಸಂದರ್ಭದಲ್ಲಿ ಈ ಅಂಶ ಯಾಕೆ ಬೆಳಕಿಗೆ ಬಂದಿಲ್ಲ? ನಮ್ಮ ಪೊಲೀಸರು ಯಾವಾಗಲೂ ಒಳ್ಳೆ ತನಿಖೆ ಮಾಡ್ತಾರೆ. ಈ ಒಂದು ತನಿಖೆಯಲ್ಲಿ ಯಾಕೆ ಅವರು ಫೈಲೂರ್ ಆದ್ರು, ಮತ್ತೆ ಇದರ ಹಿಂದಿರುವಂತ ಶಕ್ತಿ ಯಾರು, ಯಾಕೆ ಈ ತನಿಖೆಯನ್ನು ಅವರು ಬಹಳ ಕೂಲಂಕಷವಾಗಿ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾನೇ ಎತ್ತಿದೆ. ಈ ಕಾರಣಕ್ಕಾಗಿ ಅದು ನಮ್ಮ ಸರ್ಕಾರ ಇರ್ಬೋದು ಅಥವಾ ಇವತ್ತಿನ ಸರ್ಕಾರ ಇರ್ಬೋದು, ಇಂಟೆಲಿಜೆನ್ಸಿ ಫೈಲೂರು ಅಥವಾ ಪೊಲೀಸ್ ಫೈಲೂರು ಅಂದ್ರೆ ಫೈಲೂರೇ. ದೇಶದ ರಕ್ಷಣೆ ದೃಷ್ಟಿಯಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ, ಯಾರು ಕಾಂಪ್ರಮೈಸ್ ಮಾಡಬಾರ್ದು ಸಹ. ಅದಕ್ಕೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಯಾಸಿನ್ ಭಟ್ಕಳ ಅಂತವರು ತೀರ್ಥಹಳ್ಳಿಯನ್ನು ಕೂಡ ಒಂದು ಕೇಂದ್ರ ಮಾಡ್ಕೊಂಡಿದ್ರು, ಅಥವಾ ರಾಜ್ಯದಲ್ಲಿ ಬೇರೆ ಬೇರೆ ಕೇಂದ್ರ ಮಾಡ್ಕೊಂಡಿದ್ರು. ಇವತ್ತಿನ ಮುಖ್ಯಮಂತ್ರಿಗಳು ಈ ಬಗ್ಗೆ ಮಾತಾಡಿದಾಗ, ಈ ತಾಯಂದ್ರು ಹೋಗಿ ಮನವಿ ಕೊಟ್ಟಾಗ ಅದಕ್ಕೆ ಉಡಾಫೆ ಮಾತಾಡ್ತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಅಪರಾಧ. ನಿಜವಾಗ್ಲೂ ಇದು ಕ್ಷಮಿಸುವಂಥದ್ದು ಅಲ್ವೇ ಅಲ್ಲ. ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಯಶೋಧ ಅವರು ನಮ್ಮ ಸಂಪರ್ಕಕ್ಕೆ ಬಂದ್ರೆ ಅತ್ಯಂತ ಸಂತೋಷ. ಅವರಿಂದ ಇನ್ನಷ್ಟು ಮಾಹಿತಿ ನಮಗೆ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಚರ್ಚೆ ಮಾಡ್ತೀನಿ, ಒಂದು ಬ್ರೇಕ್ ತಗೋತೀನಿ.